ಸರ್ಕಾರಿ ಕೆಲಸ ಕೊಡಿಸ್ತೀವಿ, ಲೋನ್ ಕೊಡಿಸ್ತೀವಿ ಅಂತ ಪಂಗನಾಮ ಹಾಕಲಾಗಿದೆ. ಸರ್ಕಾರಿ ಕೆಲಸ ಕೊಡಿಸುವುದಾಗಿ ವಂಚನೆಯ ಆರೋಪ ಕೇಳಿ ಬರ್ತಾ ಇದೆ. ಸರ್ಕಾರಿ ಕೆಲಸ ಕೊಡಿಸೋದಾಗಿ ವಂಚನೆಯ ಆರೋಪ ಕೇಳಿ ಬರ್ತಾ ಇದೆ. ಕೆಲಸ ಕೊಡಿಸ್ತೀವಿ, ಅದರೊಳಗೆ ಸರ್ಕಾರಿ ಕೆಲಸ ಕೊಡಿಸ್ತೀವಿ, ನಿಮಗೆ ಲೋನ್ ಕೊಡಿಸ್ತೀವಿ ಅಂತ ಉಂಡೆ ನಾಮ ಹಾಕಿರೋದು. ಕೋಟಿ ಕೋಟಿ ಹಣಕ್ಕೆ ನಾಮ ಹಾಕಿ ಭೂಪ ಪರಾರಿಯಾಗಿದ್ದಾನೆ. ಎಲ್ಲ ಘಟನೆ ವಿಜಯನಗರ ಜಿಲ್ಲೆಯಲ್ಲಿ 200ಕ್ಕೂ ಹೆಚ್ಚಿನ ಜನರಿಗೆ ವಂಚನೆ ಮಾಡಿರುವುದು. ಚಿತ್ರದುರ್ಗದ ಕುಮಾರಸ್ವಾಮಿ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ಬಿಜೆಪಿ ಅವಧಿಯಲ್ಲಿನ ಸಿಎಂ ಲೆಟರ್ ಹೆಡ್ ಏನಿದೆ ಅದನ್ನ ಬಳಕೆ ಮಾಡ್ಕೊಂಡಿದ್ದಾನೆ ಅಂತ ಅಧೀನ ಕಾರ್ಯದರ್ಶಿಗಳ ನಕಲಿ ಸಹಿ ಮಾಡಿ ನಾಮ ಹಾಕಿರುವುದು. ನ್ಯಾಯ ಕೊಡಿಸಿ ಅಂತ ವಂಚನೆಗೆ ಒಳಗಾದವರು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಇನ್ನು ಕೊಟ್ಟೂರು ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ಕೂಡ ದಾಖಲಾಗಿದೆ. ಮೋಸ ಹೋಗುವಂತ ಜನ ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡುವವರು ಕೂಡ ಇರ್ತಾರೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಸರ್ಕಾರಿ ಕೆಲಸ ಕೊಡಿಸ್ತೀನಿ, ಇದನ್ನ ನಂಬ್ಕೊಂಡು ಹಣ ಕೊಡುವವರು ಎಷ್ಟು ಜಾಣರು ಅಂತ. ಸರ್ಕಾರಿ ಕೆಲಸ ಅಷ್ಟೊಂದು ಈಸಿಯಾಗಿ ಸಿಕ್ಬಿಡತ್ತೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಎಲ್ಲರೂ ಕೂಡ ಹಣ ಕೊಟ್ಟು ಕೆಲಸವನ್ನ ಗಿಟ್ಟಿಸ್ಕೊಳ್ತಾರೆ. ಅದು ಒಂದು ಕಡೆ ಇದ್ರೆ ಮತ್ತೊಂದು ಕಡೆ ನಿಮಗೆ ಸರ್ಕಾರಿ ಕೆಲಸ ಕೊಡಿಸ್ತೀನಿ, ಮತ್ತೊಂದು ಕಡೆ ಲೋನ್ ಕೊಡಿಸ್ತೀನಿ ಅಂತ ಈಗಾಗಲೇ ಸುಮಾರು 200ಕ್ಕೂ ಹೆಚ್ಚಿನ ಜನರಿಗೆ ವಂಚನೆ ಮಾಡ್ತಾ ಇದ್ದಾರೆ. 200 ಜನ ಮೋಸ ಹೋಗುವವರೆಗೂ ಅವರಿಗೆ ವಿಚಾರವೇ ಗೊತ್ತಿಲ್ವಾ ಅಂತ ಒಂದು ಕಡೆ. ಇನ್ನೊಂದು ಕಡೆ ಬಿಜೆಪಿ ಅವಧಿಯಲ್ಲಿನ ಸಿಎಂ ಲೆಟರ್ ಹೆಡ್, ಅಂದ್ರೆ ಈ ಹಿಂದೆ ಬಿಜೆಪಿ ಸರ್ಕಾರ ಇತ್ತಲ್ಲ, ಹಾಗಾಗಿ ಆ ಸರ್ಕಾರದ ಲೆಟರ್ ಹೆಡ್ ಅವರ ಹೆಸರಿನಲ್ಲಿ ನಾವು ನಿಮಗೆ ಕೆಲಸ ಕೊಡಿಸ್ತೀವಿ ಅಂತ ದೋಖ ಮಾಡಿರೋದು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಅಂದ್ರೆ ನಿಮಗೆ ಕೆಲಸ ಸ್ಯಾಂಕ್ಷನ್ ಆಗ್ಬಿಡುತ್ತೆ, ನೀವಿಷ್ಟು ದುಡ್ಡು ಕೊಟ್ರೆ ಸಾಕು ಅಂತ ಅಧೀನ ಕಾರ್ಯದರ್ಶಿಗಳ ಡೂಪ್ಲಿಕೇಟ್ ಸಿಗ್ನೇಚರ್ ಅನ್ನ ಮಾಡಿ ಉಂಡೆ ನಾಮ ಹಾಕಿದ್ದಾನೆ. ನ್ಯಾಯ ಕೊಡಿಸಿ ಅಂತ ವಂಚನೆಗೊಳಗಾದವರು ಈಗ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಏನೇ ಲಭ ಅಂತ ಬಡ್ಕೊಂಡ್ರು ಕೂಡ ಯಾರು ನ್ಯಾಯ ಕೊಡಿಸೋದಿಲ್ಲ. ಇಫ್ ಇನ್ ಕೇಸ್ ಆತನನ್ನ ಕರ್ಕೊಂಡು ಬಂದು ಕೆಲವೊಂದಷ್ಟು ಕಠಿಣ ಕ್ರಮವನ್ನ ಕೈಗೊಳ್ಳಬಹುದು, ಹಣವನ್ನ ವಸೂಲಾತಿಯನ್ನ ಕೂಡ ಮಾಡಬಹುದು. ಮುಂದಿನ ದಿನಗಳಲ್ಲಿ ಮತ್ತೊಬ್ಬ ಇದೇ ರೀತಿ ಮೋಸ ಮಾಡುವವನು ಬರೋದಿಲ್ಲ ಅಂತ ಏನ್ ಗ್ಯಾರಂಟಿ? ಅಂದ್ರೆ ಮೋಸ ಮಾಡುವವರು ಅಥವಾ ಪಂಗನಾಮ ಹಾಕುವವರು ಇದ್ದೇ ಇರ್ತಾರೆ. ನಾವು ಹುಷಾರಾಗಿರ್ಬೇಕು, ಜನಸಾಮಾನ್ಯರು ಹುಷಾರಾಗಿರ್ಬೇಕಾಗತ್ತೆ. ಇನ್ನು ಅಧೀನ ಕಾರ್ಯದರ್ಶಿಗಳ ನಕಲಿ ಸೈನು, ಇನ್ನೊಂದು ಕಡೆ ಬಿಜೆಪಿ ಅವಧಿಯ ಸಿಎಂ ಲೆಟರ್ ಹೆಡ್ ಬಳಕೆ ಮಾಡೋದು ಕೂಡ ದೊಡ್ಡ ಅಫೆನ್ಸೆ. ಆತನಿಗೆ ಇದೆಲ್ಲ ಐಡಿಯಾಸ್ ಹೆಂಗ್ ಬರೋದಕ್ಕೆ ಸಾಧ್ಯ? ಆತನು ಕೂಡ ಬೇರೆ ಎಲ್ಲೋ ಕೆಲಸವನ್ನ ಮಾಡಿರಬೇಕು ಅಥವಾ ಬೇರೆ ಯಾರೋ ಆತನನ್ನ ಛೂ ಬಿಟ್ಟು ಈ ತರ ಕೆಲಸವನ್ನ ಮಾಡಿಸಿರಬಹುದು ಅನ್ನುವಂಥ ಸಂಶಯಗಳು ಕೂಡ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಕೊಟ್ಟೂರು ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ಕೂಡ ದಾಖಲಾಗಿದೆ. ಫ್ರೆಂಡ್ ಅದನಂತಂದ್ರೆ ಕೆಲಸದ ವಿಚಾರಕ್ಕೆ